ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೆನ್ನೆ ವಿಡಿಯೋದಲ್ಲಿ ನಾನು ಮನೆ ಖಾಲಿ ಮಾಡ್ತಿರೋ ಅದಕ್ಕೆ ಎಂಡ್ ಮಾಡಿದ್ದೆ. ಸೊ ಮತ್ತೆ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಎಲ್ಲಿಗೆ ಮನೆ ಶಿಫ್ಟ್ ಮಾಡ್ಕೊಂಡ್ವಿ, ನಾವು ಯಾವಾಗ ಶಿಫ್ಟ್ ಮಾಡ್ಕೊಂಡ್ವಿ, ಸೊ ಮನೆ ಓನರು ಯಾವ ಥರ ರೆಸ್ಪಾನ್ಸ್ ಮಾಡಿದ್ರು, ಅದು ಎಲ್ಲ ಪ್ರತಿಯೊಂದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಮೊದಲನೇದಾಗಿ ನಾವು ಒಂದು ದೊಡ್ಡ ಟ್ರಕ್ನ ಬುಕ್ ಮಾಡ್ಕೊಂಡಿದ್ವಿ. ಹೇಳಿದ್ವಿ ನಾವು ಎಲ್ಲ ಪೂರ್ತಿ ಒಂದೇ ಇದರಲ್ಲಿ ಬರೋ ಥರ, ಅಂದರೆ ನಮ್ಮ ಮನೇಲಿರೋ ಎಲ್ಲ ಐಟಮ್ಸು ಒಂದೇ ಗಾಡೀಲಿ ಬರೋ ಥರ. ಸೊ ನೋಡಲಿಕ್ಕೆ ಸ್ವಲ್ಪ ಸ್ವಲ್ಪ ಐಟಮ್ಸ್ ಕಾಣ್ಬೋದು, ಬಟ್ ತುಂಬ ಐಟಮ್ಸ್ಗಳಾಯಿತು. ಮುಖ್ಯವಾಗಿ ನನಗೆ ಮನೆಯಲ್ಲಿರೋವಂಥ ಎಲ್ಲ ವಸ್ತುನೂ ತುಂಬ ಸೇಫ್ಟಿಯಾಗಿ ನಾವು ತೊಗೊಂಡೋಗೋದು ಬೇಕಾಗಿತ್ತು. ಸೊ ಪ್ರತಿಯೊಂದೂ ನೀಟಾಗಿ ಪ್ಯಾಕ್ ಮಾಡಿ ತುಂಬ್ಕೊಂಡ್ವಿ. ಮಕ್ಕಳಂತೂ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಪ್ಯಾಕ್ ಮಾಡಿದ್ರು. ಒಂದೇ ಒಂದು ಐಟಮ್ ಕೂಡ ಡ್ಯಾಮೇಜ್ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ರು. ಪ್ಯಾಕಿಂಗ್ ಎಲ್ಲ ಆದಮೇಲೆ ಫೈನಲಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಯಾಕಂತಂದರೆ ಮನೆ ಓನರ್ಗೆ ನಾನು ತೋರಿಸ್ಬೇಕಿತ್ತು. ತೋರಿಸಿ ಆದಮೇಲೆ ನಾವು 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ವು. ಪ್ರತಿ ತಿಂಗಳು 9,500 ರೂಪಾಯಿ ಬಾಡಿಗೆ ಮತ್ತು ಕರೆಂಟ್ ಬಿಲ್ ಎಲ್ಲ ನಮ್ಮದೇ ಇತ್ತು. ಸೊ ಈ ವಿಡಿಯೋನ ನಾನು ಅವರಿಗೆ ತೋರಿಸ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದು ಮನೆಗೆ ಒಂದು ಸಲ ತೋರಿಸಿ ಆಮೇಲೆ ನಾನು ಅಡ್ವಾನ್ಸಿಂದೆಲ್ಲ ಕೇಳೋದಿತ್ತು. ಸೊ ಮನೆ ಅವ್ರು ಯಾವ ಥರ ಕೊಟ್ಟಿದ್ರು ಅದಕ್ಕಿಂತ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನ್ ಮಾಡಿ ಕೊಟ್ವಿ. ನಾವು ಈ ಮನೇಲಿ ಇದ್ದಿದ್ದಕ್ಕಿಂತ ಬಾಗಿಲು ಹಾಕಿದ್ದೇ ಜಾಸ್ತಿ ಈ ಸಲ ಅಂತೂ. ನಿಮಗೆ ಗೊತ್ತಿರುತ್ತೆ ನಾನು ಎಲ್ಲೆಲ್ಲಿ ಓಡಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸಡನ್ನಾಗಿ ನಾವು ಡಿಸಿಷನ್ ತಗೊಳ್ಳೇಬೇಕಾಯಿತು. ಯಾಕಂತಂದರೆ ನಮಗೆ ಈಗಿರೋ ಅಂಥ ಪರಿಸ್ಥಿತಿಗೆ ಎಲ್ಲ ಕಡೆನೂ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಮನೆ ಖಾಲಿ ಮಾಡಲೇಬೇಕಾಯಿತು. ಸೊ ಅಡ್ವಾನ್ಸ್ನ ಕೇಳಿದ್ವಿ ನಾವು. ನಾವು ಈ ಹಿಂದೆಯೇ 2-3 ಸಲ ಹೇಳಿದ್ವಿ ಮನೆ ಖಾಲಿ ಮಾಡ್ತೀವಿ ಅಂತ. ಸೊ ಮಾಡ್ತೀವಿ ಎಂದು ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಅರ್ಜೆಂಟಾಗಿ ನಾವು ಖಾಲಿ ಮಾಡ್ತೀವಿ ಅಂತ ಹೇಳಿದ್ವಿ. ಅವರು ಕೂಡ ಒಪ್ಕೊಂಡ್ರು. 50,000 ಅಡ್ವಾನ್ಸಲ್ಲಿ 17,000 ರೂಪಾಯಿ ಅವರು ಬಣ್ಣಕ್ಕೇ ತೊಗೊಂಡ್ರು. ಅಲ್ಲಿ ಮಳೆ ಹೊಡೆದಿದ್ರ, ಇಲ್ಲಿ ಮಳೆ ಹೊಡೆದಿದ್ರ, ಅದು ಹಿಂಗಾಗಿದೆ, ಇದು ಹಂಗಾಗಿದೆ ಅಂಥೇಳಿ. ಅದೇ ನನಗೆ ಹೊಸ್ತು ಅನ್ನಿಸ್ಲಿಲ್ಲ. ಯಾಕಂದರೆ ಇದು 2ನೇ ಸಲ ಬರ್ತಾ ಇರೋದ್ರಿಂದ ನನಗದು ಮಾಮೂಲಿ ಅನ್ನಿಸ್ತು. ಮಾಮೂಲಿ ಅನಿಸಿದ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ಶಿವವ್ರ ಜೊತೆಲಿ ಬಂದಮೇಲೆ ಪೇಂಟಿಂಗ್ ಎಲ್ಲ ಮಾಡಿಸಿದ್ವಿ ಮನೇಲಿ. ಮಾಡಿಸಿದಾಗ ಅವರು ಒಂದು ಬಕೆಟು ಫುಲ್ ಬರುತ್ತಂತೆ. ಅದೆಷ್ಟೋ ಕೆ ಜಿ ಹೇಳಿದ್ರು. ಅದಕ್ಕೆ 5,000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಡಬಲ್ ಬೆಡ್ರೂಮ್ ಮನೆ, ನಾವು ಅಷ್ಟು ಗಲೀಜು ಮಾಡಿರಲಿಲ್ಲ. ಮೇಯ್ನು ಸೋಫಾ ಹಾಕೋತ್ರ ಸ್ವಲ್ಪ ಇದಾಗಿರುತ್ತೆ, ಗಲೀಜಾಗಿರುತ್ತೆ ನೋಡಿ, ಅದಷ್ಟು ಮಾತ್ರ ಗಲೀಜಾಗಿದ್ದು. ಇನ್ನು ಬಾಕಿ ಎಲ್ಲ ಅವರು ಪಕ್ಕದ ಮನೆಯವರು ಮನೆ ಕಟ್ತಾ ಇದ್ರಲ್ಲ, ಅದರಿಂದ ಅದು ನೀರು ಆಡಿಬಿಟ್ಟು ಅದು ಉಪ್ಪಾಡಿತ್ತು ಅಂತ ಹೇಳ್ತೀವಿ ನಾವು ಗೋಡೆನ, ಆ ಥರ ಆಗಿ ಚಕ್ಕೆ ಚಕ್ಕೆ ಥರ ಬರ್ತಾಯಿತ್ತು ಗೋಡೆಯಲ್ಲಿ. ಅದನ್ನು ಕೂಡ ನಮಗೆ ಸೇರಿಸಿ ಬಿಲ್ ಹಾಕಿದ್ರು ಅವರು. ಆಮೇಲೆ ಅದು ವಾಷಿಂಗ್ ಬೇಸನ್ದು ಕೈ ತೊಳಿತೀವಲ್ಲ, ಅದು ಹ್ಯಾಂಡ್ ವಾಶ್ ಬೇಸನ್ದು ಒಂದು ಮಳೆ ಹೋಗಿತ್ತು. ಆ ಮಳೆಗೆ ಅದೊಂದು ಮಳೆನ ಶಿವವರೇ ಹೊಡೆದಿದ್ರು. ಅದೊಂದು ಮಳೆಗೆ ಒಡಿಸ್ಲಿಕ್ಕೆ 800 ರೂಪಾಯಿ ಆಯಿತು ಅಂತ ಹೇಳಿ ಅದೊಂದಕ್ಕೆ 800 ರೂಪಾಯಿ ತೊಗೊಂಡಿದ್ರು. ಆಮೇಲೆ ನಾನು ಬರಬೇಕಾದ್ರೆ ಪೂರ್ತಿ ಅಮೌಂಟ್ ಕೊಡಲಿಲ್ಲ. ಒಂದು ಸಲ 5,000 ರೂಪಾಯಿ, ಆಮೇಲೆ 8,000 ರೂಪಾಯಿ, ಟೋಟಲ್ 13,000 ರೂಪಾಯಿ ಅಷ್ಟೇ. ಇನ್ನು ಬಾಕಿದೆಲ್ಲ ಹೋಯಿತು. ಬಾಡಿಗೆ ನಾನು ನಿಲ್ಲಿಸ್ಕೊಂಡಿದ್ದೆ, ನಾನು ಮನೆ ಖಾಲಿ ಮಾಡೋದು ಅಂತ ಗೊತ್ತಿತ್ತು. ಸೊ ಅದನ್ನು ಸೇರಿ ತೊಗೊಂಡ್ರು. ಸಿಕ್ಕಾಬಟ್ಟೆ ಬೇಜಾರಾಯಿತು. ಏನು ಮಾಡೋಂಗಿಲ್ಲ, ಹೋಗಿದ್ದು ನಮ್ಮದೇ ತಪ್ಪು ಅಂದ್ಕೊಂಡು ಸುಮ್ಮನಾದ್ವಿ. ಫೈನಲಿ ಮನೆಯೆಲ್ಲ ಶಿಫ್ಟಿಂಗ್ ಮಾಡ್ಕೊಂಡ್ವಿ. ಅದಾದಮೇಲೆ ಹುಡುಗರು ಕೂಡ ಒಂದು ವಾರ ಇದ್ದರು, ಊರಿಗೆ ಹೋದರು. ನಾನು ಮನೆ ಶಿಫ್ಟಿಂಗ್ ಮಾಡೋದು ಅದೆಲ್ಲ ನಂಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಸುಸ್ತಾಗೋಯಿತು ನನಗೆ. ಊರಲ್ಲಿ ಬೇರೆ ಕೆಲಸ ಅದು ಇದು ಅಂತ ಓಡಾಟದಲ್ಲಿ ನನಗೇನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹುಡುಗರು ಕೂಡ ಊರಿಗೆ ಹೋಗಿ ಸೇಫ್ಟಿಯಾಗಿ ರೀಚ್ ಆದರು. ನಮ್ಮ ಅಣ್ಣನ ಮಗಳು ಮಾತ್ರ ಒಬ್ಬಳು ನನ್ನ ಜೊತೇಲಿ ಇದ್ಲು. ನನಗೆ ಹೊಸ ಜಾಗ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ ನಾನು ಫೈನಲಾಗಿ ಶಿವವ್ರ ಜೊತೇಲಿ ಹೈದ್ರಾಬಾದಲ್ಲಿ ಪೂರ್ತಿ ನನ್ನ ಮನೆ ಐಟಮ್ಸ್ ಎಲ್ಲ ತುಂಬ್ಕೊಂಡು ಬಂದು ಸೆಟಲ್ ಆದೆ. ಆಗ ಅದಾಗಿ ಒಂದು 4-5 ದಿನ ಆಯಿತು. ಸ್ವಲ್ಪ ಮನೇಲಿ ಇದ್ದು ಕೆಲಸ, ಮನೆ ಕ್ಲೀನ್ ಮಾಡೋದು, ಎಲ್ಲ ಜೋಡಿಸ್ಕೊಳ್ಳೋದು, ಸೆಟ್ ಮಾಡ್ಕೊಳ್ಳೋದು, ಇದರಲ್ಲೇ ಟೈಮ್ ಕಳೆದೋಯ್ತು. ಎಲ್ಲೋ ಆಚೆ ಹೋಗಿರಲಿಲ್ಲ. ಅಲ್ಲೇ ಒಂದು ಪಕ್ಕದಲ್ಲೇ ಶಿವ ಅವರು ಕೆಲಸ ಮಾಡೋ ಹತ್ರ ಒಂದು ಗುರುವಾಯೂರಪ್ಪ ಅಂತ ಟೆಂಪಲ್ ಇತ್ತು.
ಸೊ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಮೈಂಡನ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದ್ವಿ. ಸೊ ನೀವು ಫೇಸ್ ನೋಡ್ತಾ ಇರ್ಬೋದು, ನನಗೆ ಒಂದು ಐಬ್ರೋ ಮಾಡಿಸ್ಕೊಳ್ಳೋಕ್ಕೂ ಕೂಡ ಪುರ್ಸೊತ್ತಿಲ್ಲ, ಅಷ್ಟು ಕೆಲಸ ನನಗೆ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅದು ಕೆಲಸ ಮಾಡ್ತಾರಲ್ಲ ಆ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಮನೆ ಶಿಫ್ಟ್ ಮಾಡೋದು, ಪ್ಯಾಕಿಂಗ್ ಮಾಡೋದು, ಮತ್ತು ಅದನ್ನೆಲ್ಲ ತಗೊಂಡು ಬಂದು ಇಲ್ಲಿ ತೊಳೆದು ಬಳ್ದು ಅದೆಲ್ಲ ಜೋಡಿಸ್ಕೊಳ್ಳೋದು ಸಿಕ್ಕಾಬಟ್ಟೆ ತಲೆನೋವು ಕೆಲಸ ಅಂತಲೇ ಹೇಳ್ಬೋದು. ಸೊ ಊರಲ್ಲೂ ನನಗೆ ಪುರ್ಸೊತ್ತಿರಲಿಲ್ಲ. ಅಲ್ಲಿಂದ ಊರಿಂದ ಮನೆಯದ್ದು ಹೊಸ ಮನೆ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಅಲ್ಲಿ ಎಲ್ಲ ನೀಟ್ ಮಾಡಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ ತಕ್ಷಣವೇ ಮನೆ ಖಾಲಿ ಮಾಡೋದು ಬಂತು. ಮತ್ತು ಅದನ್ನೆಲ್ಲ ತೊಗೊಂಡು ಇಲ್ಲಿ ಬಂದೆ. ಇಲ್ಲಿ ಬಂದ ತಕ್ಷಣವೇ ಮನೆ ಜೋಡಿಸ್ಕೊಳ್ಳೋದು, ಶಿಫ್ಟಿಂಗ್ ಮಾಡ್ಕೊಳ್ಳೋದು, ಇದರಲ್ಲೇ ಟೈಮ್ ಹೊಂಟೋಗ್ಬಿಡ್ತು ನನಗೆ. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಡೇ ಸಂಡೇ ಶಿವರಿಗೆ ರಜೆ ಇತ್ತು. ನಮಗೆ ಹತ್ರದಲ್ಲೇ ಒಂದು ಬಿರ್ಲಾ ಮಂದಿರ ದೇವಸ್ಥಾನ ಇತ್ತು. ಅವತ್ತು ವೈಕುಂಠ ಏಕಾದಶಿ ಇತ್ತು, ಹಾಗಾಗಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಬಂದ್ವಿ. ಅನ್ಎಕ್ಸ್ಪೆಕ್ಟೆಡು. ನಾವು ಅಂದ್ಕೊಂಡ್ವಿ ಈಗ ಕೆಲವು ಬೇರೆ ರಾಜ್ಯಗಳಲ್ಲೆಲ್ಲ ಈ ಥರ ಬಿರ್ಲಾ ಮಂದಿರ ಅದು ಇದು ಅಂತಂದರೆ ದೇವರೆಲ್ಲ ಇರಲ್ಲ, ಬರೀ ಒಂಥರ ಕೋಟೆಗಳ ಥರ ಇರುತ್ತಲ್ಲ, ಆ ಥರ ಏನೋ ಇರುತ್ತೆ ಅಂತ ಅಂದ್ಕೊಂಡು ಬಂದೆ. ಅಲ್ಲೋಗಿ ನೋಡಿದ್ರೆ ತಿಮ್ಮಪ್ಪನ ದರ್ಶನ ಆಯಿತು. ಸೊ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು. ಈ ಗಜಿಬಿಜಿ ನಡುವೆ ಒಂದು ಭಗವಂತನ ದರ್ಶನ ಮಾಡಿಕೊಂಡು ಆ ಒಂದು ವಾತಾವರಣದಲ್ಲಿ ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಮೈಂಡ್ ರಿಫ್ರೆಶ್ ಆದಂಗೆ ಆಯಿತು. ಎಷ್ಟು ಜನ ಬಂದು ಸಿಕ್ಕಾಪಟ್ಟೆ ಕನ್ನಡದವ್ರಿದ್ರು. ನನಗೆ ಅದೊಂದು ಖುಷಿಯಾಗಿದ್ದು ಅಂದರೆ ಜನ ಅಂತೂ ವಿಪರೀತ ಜನ. ಸೊ ನನಗೇನು ಬೇರೆ ಸ್ಟೇಟಲ್ಲಿ ಇದ್ದೀನಿ ಅಂತ ಏನು ಫೀಲ್ ಆಗೋಲ್ಲ, ನಮ್ಮ ಕರ್ನಾಟಕದಲ್ಲೇ ಇದ್ದೀನಿ ಅನ್ಸುತ್ತೆ. ಇಲ್ಲಾಂದ್ರೆ ನಾವು ತರಕಾರಿ ತಗೊಳಕ್ಕೆ ಹೋದರೆ, ಮಾರ್ಕೆಟಿಗೆ ಹೋದರೆ, ಏನಾದ್ರು ತಗೋತಿದ್ರೆ ನಾವು ಕನ್ನಡ ಮಾತಾಡ್ತಿದ್ರೆ ಅವ್ರು ಕನ್ನಡದಲ್ಲೇ ಮಾತಾಡ್ತಾರೆ. ಅದೊಂದು ನನಗೆ ಸಿಕ್ಕಾಪಟ್ಟೆ ಖುಷಿ. ಇತ್ತೀಚೆಗೆ ಹಿಂದಿ ಸ್ವಲ್ಪ ಬರುತ್ತೆ ನನಗೆ, ಅಂದರೆ ಪೂರ್ತಿಯಾಗಿ ಬರುತ್ತೆ ಅಂತ ಹೇಳಲ್ಲ. ಸೊ ಓಕೆ ಅಂದರೆ ಎಲ್ಲಾದರೂ ಹೋಗ್ಬೇಕಿದ್ರೆ, ಏನಾದ್ರು ತೊಗೋಬೇಕಿದ್ರೆ, ಯಾರ ಥರನಾದರೂ ಮಾತಾಡಬೇಕಿದ್ರೆ ಎಷ್ಟು ಬೇಕಷ್ಟು ಅಷ್ಟು ಹಿಂದಿ ಬರುತ್ತೆ. ಸೊ ಜುಲೈ 7 ಶಿವವ್ರ ಬರ್ಡೇ ಇತ್ತು. ಸೊ ಅವತ್ತೂ ಕೂಡ ನನಗೇನು ಸೆಲೆಬ್ರೇಟ್ ಮಾಡೋಕ್ಕೆ ಆಗಲಿಲ್ಲ. ಅವ್ರ ಬರ್ಡೇನ ಫಸ್ಟ್ ಟೈಮ್ ಜೊತೆಲಿದ್ರೂ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ. ಸೊ ಜುಲೈ 6 ನಾವು ದೇವಸ್ಥಾನಕ್ಕೆ ಬಂದಿದ್ವಿ. ಅದಾದಮೇಲೆ ಸ್ವಲ್ಪ ಅವ್ರು ನಿಲ್ಲಿಸಿ ಫೋಟೋ ಎಲ್ಲ ತೊಗೊಂಡೆ ವಿಶ್ ಮಾಡೋಕ್ಕೆ. ಪ್ರತಿ ವರ್ಷ ಹಾಕಿದ್ದೇ ಫೋಟೋ ಹಾಕಬೇಕು, ಒಂದೆರಡು ಫೋಟೋ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು. ನೀವು ನನ್ನ ಫೇಸು ಮತ್ತು ನನ್ನ ಅಣ್ಣನ ಮಗಳು ಫೇಸು ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಆಗಿಬಿಟ್ಟಿದೆ. ನನಗಂತೂ ಊರಿಂದ ಬೆಂಗಳೂರಿಗೆ ಬಂದಾಗ ಎಲ್ಲರೂ ಆಶ್ಚರ್ಯ, ಇಷ್ಟು ಬ್ಲ್ಯಾಕ್ ಆಗಿದೆಯಾ ಗೊತ್ತಾ ನೀನು ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿದೆ. ನಮ್ಮೂರು ನೀರಿಗೆ ಬ್ಲ್ಯಾಕ್ ಆಗ್ತೀವಿ, ಅದು ಅಲ್ಲದೆ ವಿಪರೀತ ಬಿಸಿಲು. ನಾನು ಕೆಲಸ ಮಾಡಿದ್ದೆಲ್ಲ ಆಚೆನೇ ಇತ್ತು. ಸೊ ಹಾಗಾಗಿ ಬ್ಲ್ಯಾಕ್ ಆಗಿಬಿಟ್ಟಿದೆ. ನನ್ನ ಮುಖ ನನಗೆ ನೋಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅದರ ನಡುವೆ ನಂಗೆ ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಮುಜುಗರ ಅನ್ನಿಸ್ತಿತ್ತು. ಸೊ ಹಾಗಾಗಿ ನಾನು ಮೊದಲೇ ಸ್ವಲ್ಪ ಕಲರ್ ಬ್ಲ್ಯಾಕು, ಅದರಲ್ಲೂ ಈ ಬಿಸಿಲಲ್ಲಂತೂ ಇದ್ದಿದ್ದು ಬ್ಲ್ಯಾಕ್. ಅದರಲ್ಲೆಲ್ಲ ಶಿವರೊಬ್ಬರೇ ಚೆನ್ನಾಗಿ ಕಾಣಿಸ್ತಿದ್ದು. ಸೊ ಏನು ಮಾಡೋಂಗಿಲ್ಲ, ಇದು ಬಣ್ಣ ಏನು ಶಾಶ್ವತ ಅಲ್ಲ. ಸೊ ಅದೇ ಯಾವುದೂ ಏನು ಮ್ಯಾಟರ್ ಆಗೋಲ್ಲ. ಆದ್ರೂ ಒಂದ್ಸಲ ಹೆಣ್ಮಕ್ಳಿಗೆ ಅನಿಸುತ್ತಲ್ಲ, ಅದು ಫೀಲ್ ಬ್ಯಾಡ್ ಅನಿಸುತ್ತೆ. ಅಯ್ಯೋ ಬ್ಲ್ಯಾಕ್ ಆಗಿಬಿಡ್ತು ಸ್ಕಿನ್ನೆಲ್ಲ ಈ ಥರ ಅನಿಸುತ್ತಲ್ಲ. ನನಗೂ ಒಂದೊಂದು ಸಲ ಆ ಥರ ಫೀಲ್ ಆಗ್ತಿತ್ತು. ಈಗ ವಿಡಿಯೋ ಎಲ್ಲ ಮಾಡ್ತೀವಲ್ಲ ಹಂಗೆ ಅನಿಸುತ್ತೆ. ಮೊದಲೇ ನಾನು ಮೇಕಪ್ ಎಲ್ಲ ಬಳ್ಕೊಳ್ಳಲ್ಲ, ಹೇಗಿರ್ತೀನಿ ಹಾಗೆ. ನೈಟಿ ಇದ್ದರೆ ನೈಟಿ, ಚೂಡಿದಾರ್ ಇದ್ದರೆ ಚೂಡಿದಾರ್, ಅದರಲ್ಲೇ ವಿಡಿಯೋ ಮಾಡ್ತೀನಿ. ಕೆಲವೊಬ್ಬೊಬ್ರು ಅಕ್ಸೆಪ್ಟ್ ಮಾಡ್ತಾರೆ, ಕೆಲವೊಬ್ಬೊಬ್ಬರು ಏನೋ ಒಂಥರ ನೋಡ್ತಾರೆ. ಅದೊಂದು ಸ್ವಲ್ಪ ಮುಜುಗರ ಅನಿಸುತ್ತೆ. ಅದು ಅಲ್ಲದೆ ನಮ್ಮ ಶಿವರು ಊರಲ್ಲಿ ಎಲ್ಲರೂ ಸ್ವಲ್ಪ ಅವ್ರ ಫ್ಯಾಮಿಲಿ ಎಲ್ಲ ವಿಡಿಯೋಸ್ ನೋಡುತ್ತೆ. ಅದೊಂಥರ ಏನೋ ಒಂಥರ ಬೇಜಾರು ಹಂಗೆ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಾವು ಅಲ್ಲಿಂದ ದೇವಸ್ಥಾನದಿಂದ ಬಂದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ಬೋಟಿಂಗ್ ಇತ್ತು. ಸೊ ನಾವು ಹೋಗೋಣ ಅಂತ ಒಂದು ಹೋದ್ವಿ. ಒಬ್ಬರಿಗೆ 500 ರೂಪಾಯಿ ಏನೋ ಇತ್ತು ಅಲ್ಲಿ. ಸೊ ಇನ್ನು ಒಂದು ಒಬ್ಬರಿಗೆ 200 ರೂಪಾಯಿ ಇತ್ತು. ನಾವು ಒಬ್ಬರಿಗೆ 200 ರೂಪಾಯಿ ಇರೋದು ತೊಗೊಂಡು ಟಿಕೆಟ್ ತೊಗೊಂಡು ಹೋದ್ವಿ. ಅಲ್ಲಿ ಒಂದು ಬುದ್ಧ ಸ್ಟ್ಯಾಚು ಇತ್ತು, ಅಲ್ಲಿಗೆ ಹೋಗಿ ಫೋಟೋ ಎಲ್ಲ ತೊಗೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸುತ್ತ ನೀರು ಮಧ್ಯದಲ್ಲಿ ಬುದ್ಧ ಸ್ಟ್ಯಾಚು ಇದೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ಒಂದು ತಣ್ಣಗಿರೋ ವಾತಾವರಣಕ್ಕೂ, ಆ ರಾತ್ರಿಗೂ, ಸುತ್ತ ಇರೋ ಬೆಳಕಿಗೂ ಏನೋ ಒಂಥರ ನನಗೆ ಎಷ್ಟು ಖುಷಿಯಾಯಿತು ಅಂತಂದರೆ, ಈ ಒಂದು 4-5 ತಿಂಗಳಿಂದ ನನಗೆ ಪೂರ್ತಿ ಮನಸ್ಸೆಲ್ಲ ಗಜಿಬಿಜಿ ಆಗೋಗ್ಬಿಟ್ಟಿತ್ತು. ಅಲ್ಲಿ ಹೋಗು ಇಲ್ಲಿ ಹೋಗು, ಕೆಲಸ, ಆಸ್ಪತ್ರೆ, ಅಲ್ಲಿ ಇಲ್ಲಿ ಬರೀ ಮಾತ್ರೆ ತಿನ್ನು, ಅದು ಇದು ಅದೇ ಆಗೋಗ್ಬಿಟ್ಟಿತ್ತು. ನಿಮಗೆ ಗೊತ್ತಿರೋ ಪ್ರಕಾರ ಈ 1 ವರ್ಷದಿಂದ 2025 ಪೂರ್ತಿ ನಾನು ಮೆಡಿಸನ್ನಲ್ಲೇ ಬದುಕಿರೋದು. ಸೊ ಆ ಥರ ಆಗೋಗ್ಬಿಟ್ಟು ಏನೋ ಒಂಥರ ಆಗೋಗ್ಬಿಟ್ಟಿತ್ತು. ನನಗೆ ಆವತ್ತು ದಿನ ನನಗೆ ಆ ವಾತಾವರಣ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಅಲ್ಲೇ ನನಗೇನೇನು ಬೇಕು ಎಲ್ಲ ತಿಂದ್ಕೊಂಡು ಆರಾಮ್ಸೆ ಮನೆಗೆ ಹೋದ್ವಿ. ಶಿವರು ಅಷ್ಟೇ ತುಂಬ ದಿನದಿಂದ ಒಬ್ಬಳೇ ಇದ್ದಾಳೆ, ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾಳೆ, ಟಯರ್ಡ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಏನು ಕೇಳಿದ್ರು ಇಲ್ಲ ಅನ್ನಲಿಲ್ಲ. ತಿನ್ನಿಸ್ಕೊಂಡು ಆರಾಮ್ಸೆ ಮನೆಗೆ ಕರ್ಕೊಂಡು ಬಂದರು.
ಸರಿಯಾಗಿ ಒಂದು 15 ದಿನ ಆಗಿತ್ತು ನಾನು ಹೈದ್ರಾಬಾದಿಗೆ ಬಂದು. ಸೊ ಹುಷಾರು ತಪ್ಪೋಯ್ತು, ಪೂರ್ತಿ ಲೋ ಬಿ ಪಿ ಆಯಿತು, ಮತ್ತು ನನಗೆ ಕ್ಯಾಲ್ಸಿಯಂ ಕಡಿಮೆ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸ್ವಲ್ಪ ಅವರಿಗೆ ಮೂಳೆ ವೀಕ್ ಆಗಿದೆ ಅಂತ ಪೂರ್ತಿ ನನಗೆ ಎದೆ ನೋವು ಶುರುವಾಗೋಯಿತು. ಆವಾಗ ಶುಗರ್ ಎದುರುಕೊಂಡು ಕರ್ಕೊಂಡೋಗಿ MHL ಅಡ್ಮಿಟ್ ಮಾಡಿದರು. ಆವಾಗಿಂದ ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡೆ, ಒಂಚೂರು ಇವಾಗ ಬೆಟರ್ ಅನ್ನಿಸ್ತಾಯಿದೆ. ಸ್ವಲ್ಪ ಲೋ ಬಿ ಪಿ ಇದೆ, ಸ್ವಲ್ಪ ಕೇರ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ನನಗೆ ಬಲಗೈ ತುಂಬ ಮೂಳೆ ನೋವು ಬರ್ತಿತ್ತು. ಸೊ ಅದಕ್ಕೋಸ್ಕರ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಟ್ಟಿದ್ರು, ಅದನ್ನು ತೊಗೋತಾ ಇದ್ದೀನಿ. 30 ಟ್ಯಾಬ್ಲೆಟಿಗೆ 2700 ರೂಪಾಯಿ ತೊಗೊಂಡ್ರು. ಸೊ ಏನು ಮಾಡೋಂಗಿಲ್ಲ, ನುಂಗ್ತಾನೆ ಇರೋದು ಮಾತ್ರೆ. ಅದಾದಮೇಲೆ ಅಲ್ಲೇ ನಾವಿರೋ ಜಾಗದಲ್ಲೇ ಕಾಳಿಮಾತಾ ಟೆಂಪಲ್ ಇದೆ. ಕಾಳಿಮಾತಾ ದೇವಿದು ಜಾತ್ರಾ ಮಹೋತ್ಸವ ಇತ್ತು. ಅದರದ್ದೊಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ, ನನಗೆ ಕರ್ನಾಟಕದಲ್ಲೇ ಇದ್ದೀನಿ ಅದೇ ಟೆಂಪಲ್ಲು ಅನ್ನೋ ಫೀಲ್ ಕೊಡ್ತು. ಬೇರೆ ಸ್ಟೇಟ್ಗಳಲ್ಲಿ ಯಾವ ಥರ ಅಂತಂದರೆ ಬರೀ ಚೆಂಡು ಜಾಸ್ತಿ ಯೂಸ್ ಮಾಡ್ತಾರೆ, ನಮ್ಮ ಕಡೆ ಚೆಂಡು ಅಷ್ಟಾಗಿ ಯೂಸ್ ಮಾಡಲ್ಲ. ಸೊ ಇಲ್ಲಿ ಏನಂತಂದರೆ ಎಲ್ಲ ಥರದ್ದು ಮಲ್ಲಿಗೆ ಹೂವು, ಕನಕಾಂಬರ ಹೂವು ಪ್ರತಿಯೊಂದನ್ನು ಹಾಕಿ ಅಲಂಕಾರ ಮಾಡಿದರು. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಸೊ ಅದಾಗಿ ನೆಕ್ಸ್ಟ್ ದಿನ ಗುರುವಾರ ಬಂತು. ಗುರುವಾರ ಇರೋದರಿಂದ ನಾನು ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಶ್ರಾವಣ ಬೇರೆ ಇತ್ತು. ಸೊ ಹಾಗಾಗ್ಬಿಟ್ಟು ನಾನು ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಮಾಡಿ ಮೊದಲನೇ ವಾರ ಇರೋದರಿಂದ ರಾಯರಿಗೆ ಪೂಜೆ ಮಾಡಿದೆ. ಮೊದಲನೇ ಸಲ ಮನೇಲಿ ಫೋಟೋ ಎಲ್ಲ ಅಂದರೆ ಸೆಟ್ ಮಾಡಿರಲಿಲ್ಲ, ಮನೆಯೆಲ್ಲ ಸೆಟ್ ಮಾಡ್ಕೊಂಡಿದ್ವಿ. ಫೋಟೋಸ್ನೆಲ್ಲ ಹೊಡ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಳಕ್ಕಾಗಲಿಲ್ಲ, ಒಂದು 15 ದಿನ ಟೈಮ್ ತೊಗೋತು. ಅವತ್ತು ನಾನು ಎಲ್ಲ ಫೋಟೋನೆಲ್ಲ ಹೊಡ್ಕೊಂಡು ನೀಟಾಗಿ ಸೆಟ್ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ. ಮನೆ ಮುಂದೆ ಈ ಥರ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಅವತ್ತು ವಾರ ಕೂಡ ಮಾಡಿದೆ. ಸೊ ಅದನ್ನು ರೀಲಿಗೆ ಅಪ್ಲೋಡ್ ಮಾಡಿದ್ದೆ, ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಸೊ ಎಲ್ಲರೂ ವ್ಲಾಗ್ ಮಾಡಿ ಅಂತಿದ್ರಲ್ಲ, ಅದರದ್ದೇ ಒಂದು ಚಿಕ್ಕದು ವಿಡಿಯೋ ಇತ್ತು ನನ್ನ ಹತ್ರ. ಸೊ ಅದನ್ನೇ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಬೆಳಗ್ಗೆನೇ ಆ ಬಿಸಿಲು ವಾತಾವರಣ ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು. ನನಗೆ ಈ ಕೋಟ್ರಸ್ಸು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ನಾನು ಮೋನಿಕಾ ಇಬ್ಬರೂ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೇ ಶುಗರ್ ಬಂದು ಕರ್ಕೊಂಡು ಬಂದರು. ನೆಕ್ಸ್ಟು ಭೀಮನ ಅಮಾವಾಸ್ಯೆ, ನಿಮಗೆ ಗೊತ್ತೇ ಇರುತ್ತೆ, ಎಲ್ಲರೂ ಭೀಮನ ಅಮಾವಾಸ್ಯೆ ಪೂಜೆ ಮಾಡಿದ್ರು. ನಾನು ಕೂಡ ರೀಲ್ಸ್ ಮಾಡಿದ್ದೆ. ನಾನು ಸಿಂಪಲ್ಲಾಗಿ ಈ ಥರ 2 ದೀಪ ಇಟ್ಟು, ಶಿವ ಪಾರ್ವತಿ ಒಂದು ಪುಟಾಣಿ ವಿಗ್ರಹ ಇತ್ತು, ಅದನ್ನೇ ಇಟ್ಟು ಕೂರಿಸಿ ನಾನು ಕೂಡ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಸೊ ಖುಷಿ ಆಯಿತು ನನಗೆ ಒಂಥರ. ಎಲ್ಲದೂ ಈ ಸಲ ಸಿಂಪಲ್ಲು ಜೊತೆಲಿದ್ರೂ ಸಿಂಪಲ್ ಅನ್ನಿಸ್ತಿದೆ. ಒಂದು 5 ಥರದ ಹಣ್ಣು ಇಟ್ಬಿಟ್ಟು ಹಾಗೇ 2 ದೀಪ ಇಟ್ಬಿಟ್ಟು ಪೂಜೆ ಮಾಡಿದೆ. ಅಷ್ಟರೊಳಗೆ ಶಿವರು ಒಂದು 5 ಗಂಟೆ ಏನೋ ಆಗಿತ್ತು, ಆವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದರು. ಅವ್ರಿಗೆ ಒಂಥರ ಖುಷಿ, ಇದೆಲ್ಲ ಮಾಡಿಸ್ಕೊಳ್ಳೋದಂದರೆ ಅವರಿಗೆ ಸಿಕ್ಕಾಪಟ್ಟೆ ಖುಷಿ, ನಗ್ತಾನೇ ಇರ್ತಾರೆ. ಮತ್ತು ನಾನು ಕೇಳ್ತಿದ್ದೆ, ನನಗೆ 2 ವರ್ಷದಿಂದ ಏನೂ ಗಿಫ್ಟ್ ಕೊಟ್ಟಿಲ್ಲ, ಈ ಸಲ ಏನು ಕೊಡ್ತೀರಾ ಅಂತ. ಸೊ ಈ ಸಲನೂ ಆ್ಯಸ್ ಯೂಶುವಲ್ ಏನೂ ಗಿಫ್ಟ್ ಕೊಡಲಿಲ್ಲ. ಕೇಳಿದ್ರೆ ಅದೇ ಹೇಳ್ತಾರೆ, ಮನೆ ಕಟ್ಟಿಸ್ತಾ ಇದ್ದೀನಲ್ವ ಅದೇ ದೊಡ್ಡ ಗಿಫ್ಟ್ ಅಂತ. ನಾನು ಏನೂ ಕೇಳೋಕ್ಕೆ ಹೋಗಲಿಲ್ಲ. ಸೊ ಇತ್ತೀಚೆಗೆ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೇಳಲ್ಲ, ಯಾಕಂದರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಮನೆ ಕಟ್ಸೋದು ಅಂದರೆ ಅಷ್ಟು ಈಸಿ ಅಲ್ಲ. ಸೊ ಅದಕ್ಕೋಸ್ಕರ ನಾನೇನು ಕೇಳಲ್ಲ. ನನ್ನ ಹತ್ರ ಏನು ಅಮೌಂಟ್ ಇರುತ್ತೆ, ನಾನು ಅದರಲ್ಲಿ ನನಗೇನು ಬೇಕು ಅದನ್ನು ನಾನು ತೊಗೊಳ್ತೀನಿ ಅಷ್ಟೇ. ಅದನ್ನು ಬಿಟ್ಟು ಅವ್ರಿಗೆ ನೀವು ಇಂಥದ್ದೇ ಕೊಡಿಸಿ ಅಂತ ಕೇಳಲ್ಲ. ಯಾಕಂದರೆ ಕೊಡ್ಸೋ ಅಂಥ ಟೈಮಲ್ಲಿ ಎಲ್ಲ ಕೊಡಿಸಿದ್ದಾರೆ ಅವರು, ಇಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ನನಗೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರಿಗೂ ನಾನು ಸಪೋರ್ಟಿವ್ ಆಗಿ ನಿಂತಿದ್ದೀನಿ, ನನಗೂ ಅವ್ರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಅದರಿಂದನೇ ನಾವು ಇಷ್ಟು ವರ್ಷ ನಾವು ಎಷ್ಟೇ ಎಂಥದೇ ಕೆಟ್ಟ ಪರಿಸ್ಥಿತಿ ಬಂದ್ರೂ ಇಷ್ಟು ಧೈರ್ಯವಾಗಿ ನಮಗೆ ಬದುಕೋಕ್ಕೆ ಕಾರಣನೇ ಅವರಿಗೆ ನಾನು ಬ್ಯಾಕ್ ಬೋನ್ ಥರ, ನನಗೆ ಅವ್ರ ಬ್ಯಾಕ್ ಬೋನ್ ಥರ ನಿಂತಿರೋದು ಅಷ್ಟೇ. ಅದು ಅಲ್ಲದೆ ಈ ವರ್ಷವೇ ಆಪ್ರೇಷನ್ ಆಯಿತು, ಮನೆ ಬೇರೆ ಕೈಗೆ ಹಾಕಿದ್ವಿ, ಮನೆ ಮಾಡ್ಲಿಕ್ಕೆ ಬೇರೆ ಕೈ ಹಾಕಿದ್ದೀವಿ. ಸೊ ಅದ್ರದ್ದು ಬೇರೆ ಆಯಿತು, ಮನೆ ಶಿಫ್ಟಿಂಗ್ ಮಾಡ್ಕೊಂಡ್ವಿ. ಮತ್ತು ಇನ್ನೂ ಒಂದು ಬ್ಯಾಡು ನ್ಯೂಸ್ ಅಂತಂದರೆ ನಮ್ಮದು, ಅದು ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಹೇಳ್ತೀನಿ. ಅದಂತೂ ಕೆಟ್ಟ ಸುದ್ದಿನಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ, ಶಿವರು ಹತ್ರ ಪರ್ಮಿಷನ್ ತೊಗೊಂಡು ಹೇಳ್ತೀನಿ. ಯಾಕಂತಂದರೆ ಆ ಮನೆಯವರು ಕೂಡ ಅವರು ವಿಡಿಯೋ ನೋಡೋದ್ರಿಂದ ಸೊ ಗೊತ್ತಿಲ್ಲ, ನಾವು ಇಷ್ಟು ದಿನಗಂಟ ಸ್ವಲ್ಪ ಅದನ್ನು ವಿಷಯನ ಇದು ಮಾಡಿರೋದ್ರಿಂದ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ಸುಮ್ಮನೆ ಹೇಳಿ ಅದೆಲ್ಲ ಇಲ್ಲದೇ ಇರೋ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಏಕೆ ಅಂತ. ನಂದು ಬಾಯಿ ಬೇರೆ ಸರಿಗಿಲ್ಲ, ಸುಮ್ಮನೆ ಹಿಂಗೆ ವಿಡಿಯೋದಲ್ಲಿ ಹೇಳ್ಬಿಟ್ರೆ ಆಮೇಲೆ ಸುಮ್ಮನೆ ಅವೆಲ್ಲ ಕಷ್ಟ ಅನಿಸುತ್ತೆ. ಆದಷ್ಟು ನಮ್ಮ ಒಂದು ವೈಯಕ್ತಿಕ ವಿಚಾರಗಳಾಗಿರ್ಬೋದು, ನಮ್ಮ ಕಷ್ಟಗಳಾಗಿರ್ಬೋದು ನಮ್ಮ ಮನಸ್ಸಲ್ಲೇ ಇಟ್ಕೊಳ್ಳೋದು ಒಳ್ಳೆಯದಂತ ನನಗೆ ಅನಿಸುತ್ತೆ. ಸೊ ಫೈನಲಾಗಿ ಭೀಮನ ಅಮಾವಾಸ್ಯೆ ಕೂಡ ಮುಗೀತು ಖುಷಿಯಾಗಿ. ಮತ್ತು ನಾಗರ ಪಂಚಮಿ ಬಂತು. ನಾನೇನು ಇದೆಲ್ಲ ಏನು ಆಚರಣೆ ಮಾಡ್ತಾ ಇರಲಿಲ್ಲ, ಯಾಕೋ ಗೊತ್ತಿಲ್ಲ, ಕನಸಲ್ಲೆಲ್ಲ ನನಗೆ ಬರೀ ಹಾವುಗಳೇ ಕಾಣಿಸ್ಕೊತಾ ಇತ್ತು. ಸೊ ನಾಗರ ಪಂಚಮಿ ನಾಳೆ ಅನ್ನಂಗೆ ನನಗೆ ಕನಸಲ್ಲಿ ಒಂಥರ
ಹಾವು ಯಾವ ಥರ ಅಂತಂದರೆ ನನ್ನ ಮೈ ಮೇಲೆ ಬಂದು ಮಲ್ಕೊಬಿಟ್ಟಿತ್ತು, ಆ ಥರ ಕಾಣಿಸ್ಕೊಂಡಿತ್ತು. ಹಾಗಾಗಿ ಶಿವು ಅವರು ಅದರದ್ದು ಹಿಂದಿನ ದಿನವೇ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಂದಿದ್ದರು. ನಾಗರ ಪಂಚಮಿ ಇರೋದ್ರಿಂದ ಒಂದು ಸಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ಹೋಮ ಎಲ್ಲ ಮಾಡ್ತಾಯಿದ್ರು. ಚೆನ್ನಾಗಿತ್ತು, ದೊಡ್ಡ ದೇವಸ್ಥಾನ. ಮೊದಲನೇ ಸಲ ನಾನು ಇಷ್ಟು ದೊಡ್ಡದು ನಾಗಮ್ಮನ ದೇವಸ್ಥಾನ ನೋಡ್ತಾ ಇರೋದು. ನಾವೂ ಕೂಡ ತಣ್ಣೀರ್ದು ಪೂಜೆ ಎಲ್ಲ ಮಾಡಿಕೊಂಡು, ಯಾವ ಥರ ಮಾಮೂಲಿ ತಣ್ಣೀರು ಇರ್ತಾರೆ ಅದೇ ಥರ ನಾನೆಲ್ಲ ನೋಡಿಕೊಂಡು ರಾತ್ರಿನೇ ಎಲ್ಲ ರೆಡಿ ಮಾಡಿ ನೀಟಾಗಿ ಮಡಿಯಿಂದ ಎಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ನಾವು ತಾಯಿ ದರ್ಶನಕ್ಕೆ ಹೋದ್ವಿ. ಸಿಕ್ಕಾಬಟ್ಟೆ ದೊಡ್ಡ ದೇವಸ್ಥಾನ. ಆ ಕಡೆ ಈ ಕಡೆ ಸೈಡಲ್ಲಿ ನನಗೆ ನಾಗರಕಲ್ಲು ನೋಡೋಕ್ಕೆ ಭಯ ಅನ್ನಿಸ್ತಿತ್ತು, ಅಷ್ಟು ನಾಗರಕಲ್ಲಿರೋದು. ತುಂಬ ಚೆನ್ನಾಗಿತ್ತು, ದೊಡ್ಡ ದೇವಸ್ಥಾನ. ಸುತ್ತಮುತ್ತ ನಾಗರಕಲ್ಲು. ಏನೋ ಗೊತ್ತಿಲ್ಲ, ಒಂದು ಪಾಸಿಟಿವ್ ವೈಬ್ಸು. ನಾಗಮ್ಮ ಅಂತಂದರೆ ಎಲ್ರಿಗೂ ಒಂದು ತುಂಬ ಭಕ್ತಿನೇ ಇರುತ್ತೆ. ಅದು ನೋಡಿದ್ರೇ ಭಯ ಆಗ್ಬೋದು, ಬಟ್ ಅದು ಅದೇನು ಹೇಳ್ತಾರಲ್ಲ, ಅದು ಒಲಿದ್ರೆ ತುಂಬ ಒಳ್ಳೆಯ ದೇವ್ರಂತೆ ಅದು. ಸೊ ನಾನು ಕೂಡ ಮೊದಲನೇ ಸಲ ಅಂಥ ದೇವಸ್ಥಾನಕ್ಕೆ ಹೋಗ್ತಾ ಇರೋದೀನಿ. ಮಾಮೂಲಿ ನಾಗರಕಲ್ಲುಗಳೆಲ್ಲ ಹಳ್ಳಿ ಕಟ್ಟೆ ಹತ್ರ ಇಟ್ಟಿರೋದು 1, 2, 3 ಇಟ್ಟಿರ್ತಾರಲ್ಲ, ಆ ಥರದ್ದು ನೋಡಿದ್ದೆ ನಾನು. ಇಷ್ಟು ದೊಡ್ಡ ದೇವಸ್ಥಾನಕ್ಕಂತೂ ಯಾವತ್ತೂ ಹೋಗಿರಲಿಲ್ಲ, ಮೊದಲನೇ ಸಲ ಹೋಗಿದ್ದು. ಒಂಥರ ಖುಷಿನೂ ಆಯಿತು, ಒಂದು ಕಡೆ ಅಲ್ಲಿ ಪಕ್ಕದಲ್ಲಿ ಓಡಾಡೋಕ್ಕೆ ಭಯನೂ ಆಗ್ತಾಯಿತ್ತು ನನಗೆ. ಸೊ ಹೋಮ ಮಾಡ್ತಾಯಿದ್ರು, ನಾಗರ ಪಂಚಮಿ ಇರೋದ್ರಿಂದ ಹೋಮ ಮಾಡ್ತಿದ್ರು. ಸಿಕ್ಕಾಬಟ್ಟೆ ಜನ ಇತ್ತು, ಒಂಥರ ಜಾತ್ರೆ ಥರನೇ ಮಾಡಿದರು, ದೊಡ್ಡ ಜಾತ್ರೆ ಥರ. ಅದೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಗೊತ್ತಿಲ್ಲ ನನಗೆ, ನಾನು ಯೂಟ್ಯೂಬೇ ಮಾಡಬಾರ್ದು ಅಂತ ಅಂದ್ಕೊಂಡು ನಾನೆಲ್ಲ ವಿಡಿಯೋ ಮಾಡ್ತಿರ್ಲಿಲ್ಲ. ಶಿವವ್ರ ಹಿಂಸೆಗೆ ನಾನು ವಿಡಿಯೋ ಮಾಡ್ತಾಯಿರೋದು. ಮಾಡು ವಿಡಿಯೋನ, ಏನಕ್ಕೆ ಬಿಡ್ತೀಯಾ, ಅಟ್ಲೀಸ್ಟ್ ವಾರಕ್ಕೆ 1, 2 ವಿಡಿಯೋ ಅಪ್ಲೋಡ್ ಮಾಡು, ನಿನಗೂ ಒಂದು ಟೈಮ್ ಪಾಸ್ ಆಗುತ್ತೆ, ನಿನಗೂ ಒಂದು ಅದರಲ್ಲಿ ಯಾವಾಗಾದರೂ ಬೇಜಾರಾದಾಗ ಅದೊಂದು ವಿಡಿಯೋ ನೋಡ್ಕೋಬೋದು, ನೆನಪಿಗಿರುತ್ತೆ ಅಂತ. ಅದೇ ಥರ ನಾನು ಕವಿತಾ ಲೈಫ್ ಸ್ಟೈಲ್ ಅನ್ನೋದೊಂದು ವ್ಲಾಗ್ ಮಾಡ್ತಾಯಿದ್ದೆ. ಅದು ವ್ಲಾಗ್ ಮಾಡೋದು ನಿಲ್ಲಿಸ್ಬಿಟ್ಟು ಸೀರಿಯಲ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ನಿಂತ್ಕೊಂಡೆ. ಅದು ಒಂದು ಪೇಮೆಂಟ್ ತೊಗೊಂಡೆ, ಆಮೇಲೆ ಅದು ಚಾನಲ್ಲೇ ಡಿಲೀಟ್ ಮಾಡಿಬಿಟ್ರು. ಯಾಕಂದರೆ ಅದು ವಾಯ್ಸ್ ಓವರ್ದೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಇದ್ನಲ್ಲ, ಸೊ ಏನೋ ಅದು ಪ್ರಾಬ್ಲಮ್ ಆಗಿ ಡಿಲೀಟ್ ಮಾಡಿದ್ರು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದಿದೆ ವರಮಹಾಲಕ್ಷ್ಮಿ ಹಬ್ಬ. ಹಿಂದೆ ಬರೀ ಹಬ್ಬಗಳದ್ದು ಅಷ್ಟೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈ ಸಲ ನಾನು ವರಮಹಾಲಕ್ಷ್ಮಿನ ಈ ಥರ ಕೂರಿಸಿದ್ದೆ. ನಾನು ಈ ಸಲ ನೈವೇದ್ಯಕ್ಕೆ ಚಿತ್ರಾನ್ನ, ಪುಳಿಯೋಗರೆ ಮತ್ತು ಕಡಲೆಕಾಳು ಉಸ್ಲಿ, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಪಾಯಸ, ಹೋಳ್ಗೆ ಈ ಥರ ಮಾಡಿ ಇಟ್ಟಿದ್ದೆ. ಮತ್ತು 5 ಥರದ್ದು ರೈಸ್ ಐಟಮ್ಸ್ ಇಡಬೇಕು, ಎಡೆಗೆ ತುಂಬ ಒಳ್ಳೆಯದು ಅಂತ ಯಾರೋ ಹೇಳಿದರು. ಸೊ ಹಾಗಾಗಿ ನಾನು ಸಂಜೆ ನೈವೇದ್ಯಕ್ಕೆ 5 ಥರ ಇಟ್ಟಿದ್ದೆ. ಮತ್ತು ಮನೆಗೆ ಊಟಕ್ಕೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು, ಸುಮಾರು ಒಂದು 50 ಜನದವರೆಗೂ ಬಂದಿದ್ದರು. ಅವ್ರದ್ದೆಲ್ಲ ಊಟ ಮುಗಿಸ್ಕೊಂಡು ಹೋಗಾದ್ಮೇಲೆ ಲಾಸ್ಟಿಗೆ ಇದೊಂದು ಪುಟ್ಟದಾಗಿ ವಿಡಿಯೋ ಮಾಡಿಕೊಂಡೆ. ಹಾಗಾಗಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಯಿತು. ಹುಡುಗರು ಕೂಡ ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ರು. ನಾನು ಊರಿಂದ ಕರೆಸ್ಕೊಂಡಿದ್ದೆ ನಮ್ಮ ಚುಕ್ಕಿನ, ಹಾಗೆ ಹರ್ಷನ, ಪ್ರೀತಿನ, ನಮ್ಮ ಭವಾನಿನ, ಎಲ್ಲರೂ. ಇನ್ನೇನು ಮಾಮೂಲಿ ನಮ್ಮ ಮೋನಿಕಾ ನನ್ನ ಜೊತೆನೇ ಇದ್ಲು. ಸೊ ಒಂಥರ ಖುಷಿ ಅನ್ನಿಸ್ತು ನನಗೆ, ಅಷ್ಟು ದೂರದಿಂದ ಅವರೆಲ್ಲ ಬಂದಿದ್ದು ನಂಗೆ ಸಿಕ್ಕಾಬಟ್ಟೆ ಖುಷಿ ಅನ್ನಿಸ್ತು. ಹಬ್ಬ ಮಾತ್ರ ಸೂಪರಾಗಿ ಆಯಿತು ಈ ಸಲ, ಸಿಕ್ಕಾಬಟ್ಟೆ ಖುಷಿ ಆಯಿತು ನನ್ನ ಮಗಳ ಜೊತೇಲಿ. ನಾನು ಬೆಂಗಳೂರಿಂದ ಹೈದ್ರಾಬಾದಿಗೆ ಬರಬೇಕಾದ್ರೆ ಅವಳು ಬಸ್ ಸ್ಟಾಪ್ವರೆಗೂ ಬಂದಿದ್ಲು ಅಳ್ಕೊಂಡು. ನಾನು ಅಲ್ಲೇ ಬಾಯ್ ಹೇಳ್ಬಿಟ್ಟು ಬಂದುಬಿಟ್ಟಿದ್ದೆ ಮನೆ ಹತ್ರನೇ. ಅಲ್ಲಿಂದ ಮತ್ತೆ ನಮ್ಮ ಹೇಮ ಕರ್ಕೊಂಡು ಬಂದಿದ್ಲು. ನಾನು ಹೇಮಂಗೂ ಕರೆದಿದ್ದೆ ಬಾ ಅಂತ ಹೇಳ್ಬಿಟ್ಟು. ಸೊ ಅವಳು ಕೆಲಸಕ್ಕೆ ರಜಾ ಕೊಡಲ್ಲ ಅಂತ ಹೇಳ್ಬಿಟ್ಟು ಬರಲಿಲ್ಲ. ಹಾಗಾಗಿ ಇವ್ರು ಮಾತ್ರ ಬಂದಿದ್ದರು. ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ನನ್ನ ಚೋಟ ಚಾಂಪಿಯನ್ ನನ್ನ ಮಗಳು ಬಂದಳು ಅಂತ. ಎಷ್ಟು ಆಟ ಆಡಿಸಿದ್ಲು ಅಂದರೆ ಸಿಕ್ಕಾಪಟ್ಟೆ ಆಟ ಆಡೋದು ಕಲ್ತ್ಬಿಟ್ಟಿದ್ದಾಳೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಬ್ಬ ಭಾನುವಾರದವರೆಗೂ ನಾನು ತಾಯಿನ ಕೂರಿಸಿದ್ದೆ ಮನೇಲಿ 3 ದಿನ. ಭಾನುವಾರ ಬೆಳಗ್ಗೆನೇ ತೆಗ್ದುಬಿಟ್ವಿ ನಾವು. ಆಮೇಲೆ ಮಂಗಳವಾರ ಅವ್ರದ್ದು ಟಿಕೆಟ್ ಇತ್ತು, ಮಂಗಳವಾರ ದಿನ ಎಲ್ಲರೂ ಹೋದರು. ಇವಾಗ ಪ್ರೆಸೆಂಟ್ ಮನೇಲಿ ನಾನು ಒಬ್ಬಳೇ ಇರೋದು, ಖಾಲಿ ಅನ್ನಿಸ್ತಾ ಇದೆ. ಹಾಗಾಗಿ ವಾಯ್ಸ್ ಓವರ್ ಕೊಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತಿಗೆ ಇದೆಲ್ಲ ವಿಡಿಯೋ ಮಾಡಿಟ್ಕೊಂಡಿರೋದು ಪೂರ್ತಿ ಖಾಲಿ ಆಯಿತು. ನನಗೂ ಸ್ಟೋರೇಜ್ ಎಲ್ಲ ಫುಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಇವತ್ತು ಪೂರ್ತಿ ಎಲ್ಲ ವಿಡಿಯೋನೂ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಮತ್ತು ಗುರುವಾರ ಮಾಮೂಲಿ ಅಂತೆ ದೇವ್ರನ್ನ ಪೂಜೆ ಮಾಡಿದೆ. ಸೊ ಇದಿಷ್ಟು ನನ್ನ ಈ 3 ತಿಂಗಳದ್ದು ದಿನಚರಿ ವಿಡಿಯೋ ಆಗಿತ್ತು. ಮುಂದೆ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇವಾಗ 2 ದಿನ ಬಿಟ್ಟು ಊರಿಗೆ ಹೊರಟಿದ್ದೀನಿ. ನೋಡೋಣ, ಅಲ್ಲಿಂದ ಬಂದಮೇಲೆ ಖಂಡಿತಾಗ್ಲೂ ಬ್ಲಾಗ್ನ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.